ಚಾಮರಾಜನಗರ ಜಿಲ್ಲೆಯ ಕಸ್ತೂರು ಗ್ರಾಮದಲ್ಲಿ 800 ವರ್ಷಗಳ ಇತಿಹಾಸ ಪ್ರಸಿದ್ಧ 16 ಹಳ್ಳಿಗಳ ದೊಡ್ಡಮ್ಮ ತಾಯಿ ಬಂಡಿ ಜಾತ್ರೆ ವಿಜೃಂಭಣೆಯಿಂದ ಇಂದು ಜರುಗಿತು. ದೇವಾಲಯದ ಸುತ್ತಮುತ್ತಲ ಗ್ರಾಮಗಳಾದ ದಾಸನೂರು, ಕಸ್ತೂರು, ತೊರವಳ್ಳಿ, ಹೆಗ್ಗವಾಡಿ, ಸಪ್ಪಯ್ಯನಪುರ, ಮರಿಯಾಲ, ಕೆಲ್ಲಂಬಳ್ಳಿ, ಚಿಕ್ಕಹೊಮ್ಮ, ಹನಹಳ್ಳಿ, ಮೂಕಹಳ್ಳಿ, ಕಿರಗಸೂರು, ಪುಟ್ಟೇಗೌಡನಹುಂಡಿ ಸೇರಿದಂತೆ 23 ಹಳ್ಳಿಗಳಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. 23 ಹಳ್ಳಿಗಳ ಪೈಕಿ 16 ಹಳ್ಳಿಗಳ ಜನರು ಕಸ್ತೂರು ಬಂಡಿ ಜಾತ್ರೆಯಲ್ಲಿ ತಮ್ಮ ಊರಿನಿಂದ ಬೆಳೆದ ದವಸ ಧಾನ್ಯ, ಹಣ್ಣು, ತರಕಾರಿ, ಹೂವು, ಬಾಳೆಗೊನೆ, ಎಳೆನೀರಿನೊಂದಿಗೆ ಬಣ್ಣದ ಕಾಗದ ಮತ್ತು ಬಲೂನ್ಗಳಿಂದ ಎತ್ತಿನ ಬಂಡಿಯನ್ನು ಕಟ್ಟಿ ಜಾತ್ರೆಗೆ ಬರುವುದು ಇಲ್ಲಿನ ವಿಶೇಷ. ಅಲಂಕೃತಗೊಂಡ ಬಂಡಿಗಳಲ್ಲಿ ತಮ್ಮೂರಿನ ಪೂಜೆ ಮುಗಿಸಿ ಊರ ಮೆರವಣಿಗೆಯ ನಂತರ ಕಸ್ತೂರಿನ ದೊಡ್ಡಮ್ಮ ತಾಯಿ ದೇಗುಲಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಬಂಡಿಯ ಚಕ್ರಗಳಿಗೆ ತೆಂಗಿನಕಾಯಿ ಒಡೆದು ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಾರೆ. ಈ ಜಾತ್ರೆಗೆ ಚಾಮರಾಜನಗರ ಜಿಲ್ಲೆಯಲ್ಲದೆ ಹಾಸನ, ಮಂಡ್ಯ, ಮೈಸೂರು ಮತ್ತು ತಮಿಳುನಾಡಿನಿಂದಲೂ ಅಪಾರ ಸಂಖ್ಯೆಯ ಜನರು ಆಗಮಿಸುತ್ತಾರೆ. ದೂರದರ್ಶನದೊಂದಿಗೆ ಅರ್ಚಕ ಗಂಗಾಧರ 800 ವರ್ಷಗಳ ಇತಿಹಾಸವಿರುವ ದೊಡ್ಡಮ್ಮ ತಾಯಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು 23 ಹಳ್ಳಿಗಳಲ್ಲಿ ಆಚರಿಸಲಿದ್ದು, ದೇವಾಲಯದ ಸುತ್ತಮುತ್ತಲ ಹಳ್ಳಿಗಳ ಜನರು ತಮ್ಮ ತಮ್ಮ ಊರುಗಳಲ್ಲಿ ಬೆಳೆದ ಸೊಪ್ಪು, ತರಕಾರಿ, ಹೂವು, ಹಣ್ಣುಗಳಿಂದ ಬಂಡಿಗಳನ್ನು ಸಿದ್ಧಪಡಿಸಿ ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸುತ್ತಾರೆ ಎಂದರು. ಬಂಡಿಗಳು ಬರ್ತವೆ, ಅವು ಬಂದು ಅವುಗಳು ಈ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಮತ್ತೆ ಅವರ ಏನಿದೆ ಅವರ ಮನೋ ಅಭಿಲಾಷೆಗಳನ್ನು ಈಡೇರಿಸಿಕೊಂಡು ಹೋಗೋದು ಇಲ್ಲಿನ ವಿಶೇಷವಾಗಿದೆ. ಕಸ್ತೂರು ಗ್ರಾಮದ ಮುಖಂಡ ಬಸವಣ್ಣ, ದೇವಾಲಯಕ್ಕೆ ತಮ್ಮದೇ ಆದ ಐತಿಹ್ಯವಿದೆ. ಪ್ರತಿ ವರ್ಷ ಕಸ್ತೂರು ಗ್ರಾಮದಿಂದ ಮೊದಲ ಬಂಡಿ ಕಟ್ಟಲಾಗುತ್ತದೆ. ಬಂಡಿಗೆ ಅಲಂಕಾರ ಮಾಡಿಕೊಂಡು ದೇವಾಲಯಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. 23 ಹಳ್ಳಿಗಳಲ್ಲಿ ಹಬ್ಬವಿದ್ದರೂ 16 ಹಳ್ಳಿಗಳ ಜನರು ಮಾತ್ರ ಬಂಡಿ ಕಟ್ಟುತ್ತಾರೆ ಎಂದು ಮಾಹಿತಿ ನೀಡಿದರು. ಬೇರೆ ಬಂಡಿಗಳು ಅವ್ರ ಪೂಜೆ ಮಾಡ್ಕೊಳ್ತಾರೆ. ನಾವು ಎತ್ತು ಗಾಡಿ ಎಳ್ಕೊಂಡ್ಬಂದು ಕೈಯಲ್ಲಿ ಇಲ್ಲಿ ತಕೊಂಡ್ಬಂದು ಪೂಜೆ ಮಾಡಿ ಆಮೇಲೆ ಕಾಯಿ ಹೊಡೆದು ಹಿಡ್ಗಾಯಿ ಹೊಡೆದು ದೇವ್ರು ಬಂದು ದೇವ್ರು ಏನು ಹೊರ ಕೊಡ್ತಾ ಆಮೇಲೆ ಮುಂದೋಡಿದ್ರೆ ನಾವು. ಹೆಗ್ಗವಾಡಿ ಗ್ರಾಮದ ಸಿದ್ದಲಿಂಗ ಸ್ವಾಮಿ, ತಲತಲಾಂತರಗಳಿಂದ ಈ ಜಾತ್ರೆಯನ್ನು ಆಚರಿಸಲಾಗುತ್ತಿದೆ. ತಮ್ಮೂರಿನಿಂದ ಕಸ್ತೂರಿಗೆ ಬಂಡಿ ಕಟ್ಟಲಾಗುತ್ತಿದ್ದು, ಮೊದಲು ನಮ್ಮೂರಿನಿಂದಲೇ ಪೂಜೆ ಮೆರವಣಿಗೆ ಮುಗಿದ ನಂತರ ಕಸ್ತೂರು ಗ್ರಾಮದ ದೊಡ್ಡಮ್ಮ ತಾಯಿ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ ಎಂದು ಮಾಹಿತಿ ನೀಡಿದರು. ಮತ್ತೆ ವಿಶೇಷವಾದಂತ ಮತ್ತೆ ಬಾವುಟಗಳೆಲ್ಲ ಬಟ್ಟೆ ಮತ್ತೆ ಎಲ್ಲ ಮರದಿಂದ ತಯಾರಾಗಿರ್ತಕ್ಕಂಥ ಬಂಡಿಗಳು, ತಳಿನ ತೋರಣಗಳಿಂದ ತುಂಬಾ ಚೆನ್ನಾಗಿ ವಿಶೇಷ ಅಲಂಕಾರಗಳಿಂದ ಮಾಡ್ತಾ ಇದ್ದಾರೆ ಸರ್. ತೊರಹಳ್ಳಿಯ ಸಿದ್ದಪ್ಪ ಸ್ವಾಮಿ, ಪ್ರತಿ ವರ್ಷ ಕಸ್ತೂರು ಜಾತ್ರೆಗೆ ತಮ್ಮೂರಿನಿಂದಲೂ ಬಂಡಿ ಕಟ್ಟಲಾಗುತ್ತದೆ. ಊರಿನ ತುಂಬಾ ಸಂಭ್ರಮ ಸಡಗರ ಮನೆ ಮಾಡಿರುತ್ತದೆ. ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಗಾಗಿ ಪ್ರಾರ್ಥಿಸುವುದು ಇಲ್ಲಿನ ವಿಶೇಷ ಎಂದು ಹೇಳಿದರು. ಎಲ್ಲರೂ ಸೇರಿ ಮಾಡ್ತಾರೆ ಇದನ್ನ. ಎಲ್ಲರೂ ಗ್ರಾಮದಲ್ಲಿ ಸುಖ ಸಮೃದ್ಧಿಯಿಂದ ಬಾಳ್ಲಿ, ಚೆನ್ನಾಗಿರ್ಲಿ ಅಂತ ನಾವು ಪ್ರತಿ ವರ್ಷ ಈ ಬಂಡಿನ ಕಟ್ತೀವಿ.